ಏನೋ ಜಾತಿ ಗಣತಿಗೆ ಯಾವ ಸಚಿವರ ವಿರೋಧನೂ ಕೂಡ ಇಲ್ಲ ಅಂತ ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಯಾವ ಗೊಂದಲನೂ ಆಗಿಲ್ಲ. ಹೊರಗೆ ಜಾತಿ ಗಣತಿ ವಿರೋಧಿಸಿ ಸಭೆ ಕೂಡ ನಡೀತಾ ಇಲ್ಲ. ನೋಡಿ, ಇಲ್ಲಿ ಎಚ್.ಸಿ. ಮಹದೇವಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ವಿರೋಧನೂ ಕೂಡ ಇಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು. ಸಚಿವ ಸಂಪುಟ ಸಭೆಯಲ್ಲಿ ಯಾವ ಗೊಂದಲವೂ ಕೂಡ ಆಗಿಲ್ಲ. ಹೊರಗೆ ಜಾತಿ ಗಣತಿ ವಿರೋಧಿಸಿ ಸಭೆ ನಡೀತಾ ಇಲ್ಲ. ಯಾವ ನಿರ್ದಿಷ್ಟ ಹೆಸರಲ್ಲಿ ಜಾತಿ ಬರೆಸಬೇಕು ಅಂತ ಹೇಳ್ತಿದ್ದಾರೆ. ಜಾಗೃತಿ ಮೂಡಿಸಲು ಸಭೆ ಮಾಡ್ತಿರೋದು ತಪ್ಪೇನಲ್ವಲ್ಲ. ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎತ್ಕಟ್ಟೋಕ್ಕೋ ಯಾರನ್ನ ಮೇಲಾಕೋಕ್ಕೆ ಯಾರು ಕೆಳಕ್ಕೆ ಮಾಡುವ ಪ್ರಯತ್ನ ಅಲ್ವೇ ಅಲ್ಲ. ಪ್ರತಿ ಪ್ರಜೆಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಬದುಕು ಹೇಗಿದೆ ತಿಳ್ಕೊಳ್ಳೋಕ್ಕೆ ಮಾಡುವ ಒಂದು ಸಮೀಕ್ಷೆ. ಈ ಸಮೀಕ್ಷೆಗೆ ಅಡ್ಡ ಮಾಡೋದಕ್ಕೆ ಏನಿದೆ ಅದರಲ್ಲಿ? ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡ್ಕೊಂಡು ಸಿದ್ದರಾಮಯ್ಯ ಹೊಡಿತಾ ಇದ್ದಾರೆ. ಅದು ಅಪ್ಪಟವಾದಂಥ ಸುಳ್ಳು. ಸರ್, ನಿಮ್ಮ ಸರ್ಕಾರ ಅಪ್ಪಟ ಸುಳ್ಳು. ಹಿಂದೂ ಧರ್ಮನ ಯಾಕೆ ಹೊಡಿತಾರೆ? ಹಿಂದೂ ಧರ್ಮ ಹೊಡೆಯುವಂಥ ಪ್ರವೃತ್ತಿ ನಮ್ಗೆ ಏನಿದೆ? ಸಚಿವ ಸಂಪುಟದಲ್ಲಿ ಯಾವ ವಿರೋಧನೂ ಬರಲಿಲ್ಲ, ಒಡಕೂ ಇಲ್ಲ. ಕಾಂತರಾಜ್ ಆಯೋಗದ ವರದಿ ವಿಷಯ ಬಂದಾಗ ಈಗ 10 ವರ್ಷ ಆಯಿತು ಹಳೇದು ಅಂತೇಳಿ ನಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಹೊಸದಾಗಿ 10 ವರ್ಷ 15 ವರ್ಷ ಆಗಿದೆ ಮಾಡೋಣ ಅಂತ ಒಮ್ಮತದ ತೀರ್ಮಾನ ಆದಮೇಲೆ ವಿರೋಧದ ಪ್ರಶ್ನೆ ಬರೋದೇ ಇಲ್ಲ. ಲಿಂಗಾಯತರು ಒಕ್ಕಲಿಗರು ಪ್ರತ್ಯೇಕವಾಗಿ ಸಮಾವೇಶಗಳನ್ನ ಮಾಡುವಂಥದ್ದು ಮತ್ತು ಇದು ವಿರೋಧ ಮಾಡುವಂಥ ಕೆಲಸಗಳು ಆಗ್ತಾ ಇದೆ ಅಂತ ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ. ಅವರೆಲ್ಲ ಒಟ್ಟಾಗಿ ಹೇಳಿ ಒಂದೇ ಇದನ್ನು ಬರೆಸಿ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳೋದ್ರಲ್ಲಿ ಅವ್ರವ್ರಿಗೆ ಬಿಟ್ಟು ವಿಷಯ ಅದು. ಇದು ಯಾರ ಮೇಲೂ ಎತ್ಕೊಂಡು